ನಮ್ಮ ಮನೆಯ ಹಿಂಭಾಗದಲ್ಲಿರ್ತಕ್ಕಂಥ ನನ್ನ ಸ್ನೇಹಿತ ವಿನೋದ್ರವ್ರ ಮನೆಯಲ್ಲಿ ಕಾರ್ತೀಕ ಮಾಸದ ಪ್ರಯುಕ್ತ ಗಿರಿಜಾ ಕಲ್ಯಾಣ ಮಹೋತ್ಸವ ಏರ್ಪಡಿಸಿದ್ರು. ನಾನು ಅದರಲ್ಲಿ ಪಾಲ್ಗೊಂಡೆ, ಕಣ್ಣು ತುಂಬಿಕೊಂಡೆ, ಆನಂದಿಸಿದೆ, ಕೃತಾರ್ಥನಾದೆ. ನಿಮಗೂ ಸಹ ವಿಡಿಯೋನ ಶೇರ್ ಮಾಡಿದ್ದೀನಿ. ನೋಡಿ ಭಗವಂತನ ಕೃಪೆಗೆ ಪಾತ್ರರಾಗಿ. ನಾನು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಪಾಲ್ಗೊಂಡೆ. ಅದರ ವಿವರಣೆಯನ್ನು ಇಲ್ಲಿ ಕೊಟ್ಟಿದ್ದೀನಿ. ಅವರ ಮನೆ ದೇವರಾದಂಥ ಮುಡುಕುತೊರೆ ಮಲ್ಲಿಕಾರ್ಜುನ ಮತ್ತು ಭ್ರಮರಾಂಬಿಕಾ ದೇವಿಯ ಗಿರಿಜಾ ಕಲ್ಯಾಣ ಮಹೋತ್ಸವವನ್ನು ಅವರು ಏರ್ಪಡಿಸಿದರು. ತುಂಬ ಚೆನ್ನಾಗಿತ್ತು. ಅಲ್ಲಿಂದನೇ ವಿಗ್ರಹಗಳನ್ನ ತಂದು ಅಲ್ಲಿಂದನೇ ಪುರೋಹಿತರು ಬಂದು ಪೌರೋಹಿತ್ಯವನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದರು. ಬೆಳಿಗ್ಗೆ 8 ಗಂಟೆಗೆ ವರಪೂಜೆಯೊಂದಿಗೆ ನಾನು ಅಲ್ಲಿ ಪಾಲ್ಗೊಂಡೆ. ಈಗ ವರಪೂಜೆ ನಡೀತಾ ಇದೆ, ನೋಡಿ. ಹೆಣ್ಣಿನ ಕಡೆಯವರು ಗಂಡಿಗೆ ವರಪೂಜೆಯನ್ನು ಮಾಡ್ತಾ ಇದ್ದಾರೆ. ಭ್ರಮರಾಂಬಿಕಾ ಮಲ್ಲಿಕಾರ್ಜುನ ಮುಡುಕುತೊರೆಯಿಂದ ತಂದಂತಹ ಕಂಚಿನ ವಿಗ್ರಹಗಳು. ವರಪೂಜೆಯ ನಂತರ ಈಗ 2 ವಿಗ್ರಹಗಳಿಗೆ ಅಭಿಷೇಕವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮಲ್ಲಿ ಅರಿಶಿಣದ ಶಾಸ್ತ್ರ ಮಾಡಿ ಅರಿಶಿಣದ ನೀರು ಹಾಕ್ತೀವಲ್ಲ, ಅದೇ ಶಾಸ್ತ್ರವನ್ನು ಇಲ್ಲಿ ಹೆಣ್ಣಿನ ಕಡೆಯವರು ಹೆಣ್ಣಿಗೆ, ಗಂಡಿನ ಕಡೆಯವರು ಗಂಡಿಗೆ ಮಾಡ್ತಾ ಇದ್ದಾರೆ. ನೋಡಿ, ಹೆಣ್ಣಿನ ಕಡೆಯ ಮುತ್ತೈದೆಯರು ಹೆಣ್ಣಿಗೆ ಅರಿಶಿನ ಶಾಸ್ತ್ರವನ್ನು ಮಾಡ್ತಾ ಇದ್ದಾರೆ. ಇದಾದ ನಂತರ ಗಂಡಿನ ಕಡೆಯವರು ಯಥಾ ಪ್ರಕಾರ ಗಂಡಿಗೆ ಅರಿಶಿಣದ ಶಾಸ್ತ್ರವನ್ನು ಮುತ್ತೈದೆಯರು ಮಾಡ್ತಾರೆ. ಬಹಳ ಅದ್ಭುತವಾಗಿತ್ತು ನೋಡೋಕ್ಕೆ. ನಮ್ಮ ಮನೆಯಲ್ಲೇ ನಾವು ಮನೆ ಶಾಸ್ತ್ರ ಮಾಡಿದ ಹಾಗೇ ಇತ್ತು. ತುಂಬ ಚೆನ್ನಾಗಿತ್ತು. ಮಹಾಗೌರ್ಯೈ ನಮಃ. ಓಂ ರೋಚನೋ ರೋಚನೋ ಶೋಭನೋ ಶೋಭನ ಕಲ್ಯಾಣಃ ರುದ್ರಸ್ಥಾನಂ ಸಮರ್ಪಯಾಮಿ. ಆಯ್ತಾ? ಈಗ ಹುಡುಗ ಮುತ್ತೈದರ ಅಷ್ಟ ಹಾಕಿ ಸ್ವಾಮಿಗೆ. ಆಯ್ತಾ? ಮತ್ತೆ ನಿರ್ಬೇಕಲ್ಲ. ನಮ್ಮಲ್ಲಿ ಅರಿಶಿಣ ಶಾಸ್ತ್ರದಲ್ಲಿ ಹೇಗೆ 5 ಜನ ಮುತ್ತೈದೆಯರು ಸ್ನಾನ ಮಾಡಿಸ್ತಾರೋ ವರನ ಕಡೆಯವರು ವರನಿಗೆ, ವಧುವಿನ ಕಡೆಯವರು ವಧುವಿಗೆ, ಆ ರೀತಿ ಈಗ ವರನ ಕಡೆಯವರು ಮಾಡ್ತಾ ಇದ್ದಾರೆ, ಉದ್ಧರಣೆಯಲ್ಲಿ ಬಿಡ್ತಾ ಇದ್ದಾರೆ. ಅದೇ ರೀತಿ ವಧುವಿಗೂ ಸಹ ಮಾಡ್ತಾರೆ. ನಾನು ಎಲ್ಲವನ್ನು ಹಾಕ್ತಾ ಹೋದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ. ಆದ್ದರಿಂದ ನಾನೇ ವಿವರಣೆಯನ್ನು ಕೊಟ್ಟು ಆದಷ್ಟು ನಿಮಗೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ವಧುವಿಗೂ ವರನಿಗೂ ಅರಿಶಿನ ಶಾಸ್ತ್ರದ ನಂತರ ಈಗ ಪುರೋಹಿತರು ಅಭಿಷೇಕವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ, ನೋಡಿ. ಅದೇ ರೀತಿ ವಧುವಿಗೂ ಸಹ ಅಭಿಷೇಕ ಪ್ರಾರಂಭವಾಯಿತು. ಬಂದಂಥ ಭಕ್ತಾದಿಗಳೆಲ್ಲರೂ ಸ್ವಲ್ಪ ಸ್ವಲ್ಪ ವಧುವಿಗೂ ಹಾಗೂ ವರನಿಗೂ ಕ್ಷೀರಾಭಿಷೇಕವನ್ನು ಎಲ್ಲರ ಕೈಯಲ್ಲೂ ಮಾಡಿಸಿದ್ರು ಪುರೋಹಿತರು. ಈಗ ವಧುವಿನ ಕಡೆಯವರು ವರನಿಗೆ ವಸ್ತ್ರ ಉಡುಗೊರೆಯನ್ನು ವರನ ತಂದೆ ತಾಯಿಗಳಿಗೆ ಕೊಡ್ತಾ ಇದ್ದಾರೆ. ಅವನಿಗೆ ಪಂಚೆ, ಶಲ್ಯ, ಆ ಒಡವೆ ಎಲ್ಲ ಅಲಂಕಾರ ಮಾಡೋದಕ್ಕೆ ಅಭಿಷೇಕದ ನಂತರ ಕೊಡ್ತಾ ಇದ್ದಾರೆ ವಧುವಿನ ಕಡೆಯವರು. ಇದೇ ರೀತಿ ಗಂಡಿನ ಕಡೆಯವರು ಹೆಣ್ಣಿಗೆ ಉಡುಗೆ, ಸೀರೆ, ಒಡವೆಗಳನ್ನೆಲ್ಲ ಕೊಡ್ತಾ ಇದ್ದಾರೆ ಅಲಂಕಾರ ಮಾಡಿ ಅಂತ ಹೆಣ್ಣಿನ ಕಡೆಯವರಿಗೆ.
ನೋಡಿ, ವಧುವಿನ ಕಡೆಯ ಪರವಾಗಿ ಪುರೋಹಿತರು ಭ್ರಮರಾಂಬಿಕಾ ದೇವಿಗೆ ಅಲಂಕಾರ ಮಾಡ್ತಾ ಇದ್ದಾರೆ. ನೋಡಿ, ಐಬ್ರೋ ಶೇಪ್ ಹಾಕ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿತ್ತು ಅಂತಂದರೆ ನೋಡೋಕ್ಕೆ ಅಸಾಧ್ಯವಾಗಿತ್ತು. ನಾನು ಶ್ರೀನಿವಾಸ ಕಲ್ಯಾಣ ನೋಡಿದ್ದೆ, ಗಿರಿಜಾ ಕಲ್ಯಾಣವನ್ನು ಇಷ್ಟು ಹತ್ತಿರದಿಂದ ಇದೇ ಪ್ರಥಮ ಬಾರಿಯಾಗಿ ನೋಡಿ ಕಣ್ಣು ತುಂಬಿಕೊಂಡು ಬಹಳ ಆನಂದಪಟ್ಟೆ. ಇಲ್ಲಿ ವರನಿಗೂ ಮಲ್ಲಿಕಾರ್ಜುನ ಸ್ವಾಮಿಗೂ ಸಹ ಅಲಂಕಾರವನ್ನು ಮಾಡಿದರೆ ಈಗ ದಾರಾ ಮುಹೂರ್ತಕ್ಕೆ ರೆಡಿಯಾಗಿದೆ. ನೋಡಿ ಎಷ್ಟು ಮುದ್ದಾಗಿ ಕುಳಿತಿಹಳು ಭ್ರಮರಾಂಬಿಕಾದೇವಿ. ಕಣ್ಮನ ಸೆಳೆಯುತ್ತಿರುವ ಮಲ್ಲಿಕಾರ್ಜುನ ಸ್ವಾಮಿಯು ಸಹ ಅಲಂಕಾರ ಭೂಷಿತನಾಗಿ ಕುಳಿತುಕೊಂಡಿದ್ದಾನೆ. ಈಗ ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರಿಗೆ ಕನ್ಯಾದಾನವನ್ನು ಮಾಡಿಕೊಡ್ತಾ ಇದ್ದಾರೆ. ಅದರ ಪೂಜೆಯ ಕಾರ್ಯಕ್ರಮ ಈಗ ನೆರವೇರ್ತಾ ಇದೆ. ಈಗ ವಧುವಿನ ತಂದೆ ತಾಯಿ ಹಾಗೂ ವರನ ತಂದೆ ತಾಯಿ ಪೂಜಾ ಕೈಂಕರ್ಯಗಳನ್ನ ಮುಗಿಸಿ ದಾರೆಗೆ ರೆಡಿ ಆಗ್ತಾ ಇದ್ದಾರೆ. ಈಗ ದಾರಾ ಮುಹೂರ್ತ ಇನ್ನೇನು ಹತ್ತಿರಕ್ಕೆ ಬಂತು. ನೋಡಿ, ಈಗ ಹಸಿ ನೂಲಿಗೆ ಮಾಂಗಲ್ಯ ಕರಿಮಣಿಗಳನ್ನು ಪೋಣಿಸ್ತಾ ಇದ್ದಾರೆ. ನೋಡಿ, ಅದು ವಧುವಿನ ತಂದೆ ತಾಯಿ ಮತ್ತು ವರನ ತಂದೆ ತಾಯಿಯ ಮಧ್ಯದಲ್ಲಿ ಪುರೋಹಿತರು ಮಧ್ಯಸ್ಥಿಕೆಯನ್ನು ವಹಿಸಿ ಮಾಂಗಲ್ಯವನ್ನು ಪೋಣಿಸ್ತಾ ಇದ್ದಾರೆ. ನೋಡಿ, ನಿಮಗೆ ಕಾಣ್ತಾ ಇರ್ಬೋದು ಮಾಂಗಲ್ಯ ಕರಿಮಣಿ ಎಲ್ಲ ನೋಡ್ತಾ ಇದ್ದೀರಲ್ಲ, ಇದೆ. ಅವರ ಮನೆಯ ಸಂಪ್ರದಾಯದಂತೆ ಈಗ ಬಿಲ್ವಪತ್ರೆಯ ಒಂದು ಹಾರವನ್ನು ಹಾಕ್ತಾ ಇದ್ದಾರೆ. ದಾರಾ ಮುಹೂರ್ತಕ್ಕೂ ಮುಂಚೆ ಹೆಣ್ಣಿನ ಕಡೆಯವರ 5 ಜನ ಗಂಡ ಹೆಂಡತಿ, ಗಂಡಿನ ಕಡೆಯವರ 5 ಜನ ಗಂಡ ಹೆಂಡತಿ ದಾರೆಯನ್ನು ಎರಿತಾ ಇದ್ದಾರೆ. ನೋಡಿ, ಇದೇ ಮಾಂಗಲ್ಯ. ನೋಡಿದ್ರಲ್ಲ, ಮಾಂಗಲ್ಯದ ದಾರವನ್ನು ಆ ಒಂದು ಇದನ್ನು ಭಗವಂತನಿಗೆ ತೋರಿಸಿ ಇಲ್ಲಿಂದ ಆ ಕರ್ತೃ ಅವರ ಪರವಾಗಿ ಆ ವಧುವಿನ ತಂದೆ ಹೋಗಿ ಈಗ ಅಲ್ಲಿ ಮಾಂಗಲ್ಯ ಧಾರಣೆಯನ್ನು ಮಾಡ್ತಾರೆ. ತುಂಬ ಚೆನ್ನಾಗಿತ್ತು ಆ ಸನ್ನಿವೇಶ ಅಂತೂ. ಇದನ್ನು ಕರ್ತೃ ವಿನೋದ್ ಮಾಡ್ತಾ ಇದ್ದಾನೆ. ನೋಡಿ, ಮಾಂಗಲ್ಯ ಧಾರಣೆ ಮಾಡ್ತಾ ಇದ್ದಾರೆ. ನೀವೇ ನೋಡ್ತಾ ಇದ್ದೀರಲ್ಲ, ಮಾಂಗಲ್ಯ ಮಾಮೂಲಿ ನಾವು ಹೇಗೆ ಮದುವೆ ಸಂಭ್ರಮ ನಡೆಸ್ತೀವೋ ಅದೇ ರೀತಿ ನೋಡಿ ಮಾಂಗಲ್ಯ ಧಾರಣೆ ಆಗ್ತಾ ಇದೆ. ಮಾಂಗಲ್ಯ ಧಾರಣೆ ಆದ ನಂತರ ನಾವೆಲ್ಲ ಅಕ್ಷತೆಗಳನ್ನು ಹಾಕಿದ್ವಿ. ತುಂಬ ಚೆನ್ನಾಗಿತ್ತು ರೀ. ನೋಡಿ, ಈಗ ವರನ ತಂದೆ ತಾಯಿಗಳು ಅಕ್ಷತೆಯನ್ನು ತಗೊಂಡು ವರನಿಗೆ ತೋರಿಸಿ ವಧುವಿಗೆ ಹಾಕ್ತಾರೆ. ವಧುವಿನ ಕಡೆಯವರು ಇದೇ ರೀತಿ ಅಕ್ಷತೆಯನ್ನು ತಗೊಂಡು ವಧುವಿಗೆ ತೋರಿಸಿ ಅದನ್ನು ತಂದು ವರನಿಗೆ ಹಾಕ್ತಾರೆ. ಈ ರೀತಿ 3 ಬಾರಿ ಮಾಡಿಸಿದರು. ನೋಡಿ, ಈಗ ವಧುವಿನ ಕಡೆಯವರು ಅದೇ ರೀತಿ ಮಾಡ್ತಾ ಇದ್ದಾರೆ. ಈಗ ದಾರ ಮುಹೂರ್ತ, ಸಮನ್ವಯ ಮಾಲೆ ಬದಲಾಯಿಸೋದು, ಅಕ್ಷತೆ ಹಾಕೋದು ಎಲ್ಲ ಆಯಿತು. ಈಗ ವಧುವಿನನ್ನು ಕರ್ಕೊಂಡು ಬಂದು ವರನ ಪಕ್ಕದಲ್ಲಿ ಕೂರಿಸ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಕರ್ಕೊಂಬರೋ ಸನ್ನಿವೇಶ ಅಂತ. ನೋಡಿ, ಹಂಗೆ ಜೋಗುಳ ಹಾಡ್ದಂಗೆ ಹಾಡಿಕೊಂಡು ವಧುವಿನ ತಂದೆ ತಾಯಿ ಮತ್ತು ವರನ ತಂದೆ ತಾಯಿ ಇಬ್ಬರು, ಅಂದರೆ ವಧುವಿನ ತಂದೆ ವರನ ತಂದೆ ಇಬ್ಬರು ಕರ್ಕೊಂಡ್ಬಂದು ವಧುವನ್ನು ವರನವರ ಕಡೆಯವರಿಗೆ ಕೊಟ್ಟು ಅದನ್ನು ಮನೆ ತುಂಬಿಸ್ಕೊಳ್ಳೋ ಹಾಗೆ ಕರ್ಕೊಂಬಂದು ವರನ ಪಕ್ಕದಲ್ಲಿ ಈಗ ಮಂಟಪದಲ್ಲಿ ಕೂರಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು ಆ ಸನ್ನಿವೇಶ ಅಂತೂ. ನೋಡಿ, ವರನ ಪಕ್ಕದಲ್ಲಿ ಪೀಠದಲ್ಲಿ ಕೂರಿಸ್ತಾ ಇದ್ದಾರೆ. ಭ್ರಮರಾಂಬಿಕಾ ದೇವಿಯನ್ನು ಮಲ್ಲಿಕಾರ್ಜುನನ ಪಕ್ಕದಲ್ಲಿ ಕೂರಿಸಿದ್ರು. ಈಗ ಹೋಮ ಕೈಂಕರ್ಯ ಪ್ರಾರಂಭ ಆಯಿತು. ಗಣಹೋಮ, ನವಗ್ರಹ ಹೋಮ ಹಾಗೂ ಮೃತ್ಯುಂಜಯ ಹೋಮವನ್ನು ಪುರೋಹಿತರು ವಿನೋದ ಮತ್ತು ಅವನ ಶ್ರೀಮತಿಯನ್ನು ಕೂರಿಸಿ ಹೋಮವನ್ನು ಪ್ರಾರಂಭಿಸಿದರು. ಈಗ ಪೂರ್ಣಾವತಿ ಹೋಮದ ಕೊನೆಯ ಹಂತ. ಎಲ್ಲರೂ ನೋಡಿ ಕೃತಾರ್ಥರಾಗಿ ಲೋಕ ಸಮಸ್ತ ಸುಖಿನೋ ಭವಂತು ಅನ್ನುವ ಹಾಗೆ ಎಲ್ಲರ ಮನೋಭೀಷ್ಟಗಳನ್ನು ನೆರವೇರಿಸಿಕೊಡಲಿ ಭಗವಂತ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪುರೋಹಿತರು ಎಲ್ಲರ ಪರವಾಗಿ ಹೋಮದ ಪೂರ್ಣಾವತಿಯೊಂದಿಗೆ ಈ ಹೋಮದ ಕೈಂಕರ್ಯವನ್ನು ಮುಗಿಸಿದ್ರು. ಅಲಂಕಾರ ಭೂಷಿತರಾಗಿ ಕುಳಿತಿರುವ ಭ್ರಮರಾಂಬಿಕಾ ಮಲ್ಲಿಕಾರ್ಜುನ ಸ್ವಾಮಿಗೆ ಅಷ್ಟೋತ್ತರ ಪೂಜಾ ನಡೀತಾ ಇದೆ. ಇದಾದ ನಂತರ ಏಕಾರತಿ, ನಾಗಾರತಿ, ರಥಾರತಿ, ನಂತರ ಮಹಾಮಂಗಳಾರತಿಯ ಪೂಜೆಯೊಂದಿಗೆ ಗಿರಿಜಾ ಕಲ್ಯಾಣ ಮಹೋತ್ಸವವು ಕೊನೆಯಾಯಿತು.
ಮೊದಲಿಗೆ ಮುತ್ತೈದರೆಲ್ಲರೂ ಸೇರಿ ಆರತಿಯನ್ನು ವಧುವರರಿಗೆ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಈಗ ಏಕಾರತಿಯನ್ನು ಪುರೋಹಿತರು ನೆರವೇರಿಸ್ತಾ ಇದ್ದಾರೆ. ಏಕಾರತಿಯ ನಂತರ ನಾಗಾರತಿ, ನಾಗಾರತಿಯ ನಂತರ ಪಂಚಾರತಿ, ರಥಾರತಿ, ಮಹಾಮಂಗಳಾರತಿ, ಈ ಪೂಜಾ ಕೈಂಕರ್ಯದೊಂದಿಗೆ ಗಿರಿಜಾ ಕಲ್ಯಾಣ ಪೂಜೆಯು ಸಮಾಪ್ತಿಯಾಯಿತು. ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದವರಿಗೆಲ್ಲರಿಗೂ ಸರ್ವಮಂಗಳಕರವಾಗಿ ಅವರ ಕೆಲಸ ಕಾರ್ಯಗಳೆಲ್ಲ ನೆರವೇರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿ. ಖಂಡಿತ ಒಳ್ಳೆಯದಾಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಂಪೂರ್ಣ ಪ್ರೋತ್ಸಾಹ ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಟೇಕ್ ಕೇರ್. ಬಾಯ್ ಬಾಯ್. ಸಿ ಯು. ಜೈ ಗಣೇಶ. ನಮಸ್ಕಾರಗಳು.